ಅದು ಇದೆ ಕಾರ್. ಇದೇ ಕಾರ್ ಕಾಣ್ತದೆ ಕರೆಕ್ಟ್. ವಾಟ್ ಇಸ್ ದ ಮೈಲೇಜ್ ಆಫ್ ದಿಸ್ ಕಾರ್ ಫಾರ್ 1 ಲೀಟರ್ ಹೌ ಮೆನಿ ಕಿಲೋಮೀಟರ್ಸ್? 16. ಶಶಿ ಸರ್ ಎಲ್ಲ ತಗೋತಾ ಇದ್ದಾರೆ ಅವ್ರ ಫ್ರೆಂಡ್ಸಿಗೆ ಕೇಳೋಕ್ಕೆ. ಸರ್ ಪವರ್ ಏನೋ ಇದೆ. ನಮಸ್ಕಾರ ಕೆ ಎಲ್ಲ ಹೆಂಗಿದ್ದೀರಾ? ಎಲ್ಲರೂ ಆರಾಮಾಗಿದ್ದೀರಾ ಅಂತ ಅನ್ಕೋತೀನಿ. ಜಪಾನಿನ ಇಟಾಗೋ ನಗರದ ಈ ನಮ್ಮ ಮನೆಯಿಂದ ಹೊರಡ್ತಾ ಇದ್ದೀವಿ. ಸೊ ಅದೇ ನಾನಿರೋಂಥ ಮನೆ, ಅಂದರೆ ಶಶಿ ಸರ್ ಅವರ ಮನೆ. ನಾನು ನೀವು ಹಳೆ ಬ್ಲಾಗಲ್ಲಿ ನೋಡಿತ್ತು ಅಂತಂದರೆ ನಾನು ಇಟಾಗೋ ಈ ಸಿಟಿ ಒಳಗಡೆ ಏನೇನಿರುತ್ತೆ ಅದನ್ನೆಲ್ಲ ನೋಡ್ಕೊಂಡು ಬಂದಿದ್ದಾಯಿತು ಅಲ್ವಾ. ಇಲ್ಲಿ ನೋಡಿ, ಇಲ್ಲಿ ಕಾರ್ಗಳು ಏನು ಮುದ್ದಾಗಿರ್ತವೆ, ಪುಟ್ಟಿರ್ತವೆ ನೋಡಿ. ಅವ್ರವ್ರ ಮನೆ ಮುಂದ್ಗಡೆ ಅವ್ರವರೇ ನಿಲ್ಲಿಸ್ಬೇಕು. ಆಮೇಲೆ ಇನ್ನೂ ಒಂದು, ನೀವು ಇಲ್ಲಿ ಜಪಾನಲ್ಲಿ ಕಾರ್ ತಗೋಬೇಕು ಅಂತಂದರೆ ನಿಮ್ಮ ಮನೆ ಮುಂದ್ಗಡೆ ಇರೋ ಪಾರ್ಕಿಂಗ್ ಸರ್ಟಿಫಿಕೇಟ್ ಕೊಟ್ಟರೆ ಮಾತ್ರ ಜಪಾನಲ್ಲಿ ಕಾರ್ ತಗೊಳಕ್ಕಾಗದಂತೆ. ಸೊ ಅದು ಕೂಡ ನಿನ್ನೆ ನೋಡಿದೆ ನಾನು. ಡಿಫ್ರೆಂಟ್ ಇದೆ ಮಾತ್ರ ರೂಲ್ಸ್ಗಳು. ಸೊ ಇಲ್ಲಿ ನೋಡಿ, ನಾವು ಇವಾಗ ಹೋಗ್ತಾ ಇರೋದು ಇದೊಂದು ಹಳ್ಳಿ. ರಾತ್ರಿ ನಾವು ಮೊನ್ನೆ ರಾತ್ರಿ ಬಂದ್ವಲ್ಲ, ಆವಾಗೇನು ನಮ್ಗೆ ಅಷ್ಟು ಕಾಣಿಸ್ಲಿಲ್ಲ. ಬಟ್ ಈಗ ನೋಡಿ ಎಷ್ಟೊಂದು ಕ್ಲೀನಾಗಿ ಕಾಣಿಸ್ತಾ ಇದೆ ಅಂತ. ಸೊ ಒಂದು ರೌಂಡ್ ಹೋಗ್ಬಿಟ್ಟು ಇವಾಗ ಶಶಿ ಸರ್ ಆಫೀಸಿಂದ ಬರ್ತಾಯಿದ್ದಾರೆ. ಅಲ್ಲೇ ಲೋಕಲಲ್ಲಿ ಒಂದಷ್ಟು ಜಾಗ ಇದೆಯಂತೆ, ಅದನ್ನೆಲ್ಲ ನೋಡ್ಕೊಂಬರೋಣ ಅಂತ ಅಂದ್ಬಿಟ್ಟು ಪ್ಲ್ಯಾನು. ಮನೆಗಳು ನೋಡಿ ಎಷ್ಟು ನೀಟಾಗಿದೆ, ಗಾರ್ಡನ್ ನೋಡಿ ಯಾವ ಲೆವೆಲ್ ಕಟ್ಕೊಂಡಿರ್ತಾರೆ ಅಂತ. ಎಲ್ಲವೂ ನೀಟ್ ಅಂತಂದರೆ ನೀಟು, ಅಷ್ಟು ಅದ್ಭುತವಾಗಿದ್ದಾವೆ. ಚೆನ್ನಾಗಿದೆ ಆ್ಯಕ್ಚುಲಿ ಜಾಗ, ಓಕೆನಾ. ಸೊ ಇನ್ನು ಮುಂದ್ಗಡೆ ಇದೆ, ಬನ್ನಿ. ಇನ್ನು ನಿಮಗೆ ಫುಲ್ಲು ವ್ಯವಸಾಯದ ಮನೆಗಳು ತೋರಿಸ್ಬೇಕು ಅಂತಂದರೆ ಮುಂದಕ್ಕಿದೆ. ಕಾರ್ಗಳು ನೋಡಿರಿ, ಕಾರ್ಗಳು ಹೆಂಗಿರ್ತವೆ ಅಂತ. ಲಕ್ಸುರಿ ಕಾರಿಂದ ಹಿಡ್ದು ಪುಟಾಣಿ ಕಾರ್ಗಳಿಂದ ಹಿಡ್ದು ಮತ್ತು ಇವ್ರ ಹತ್ರ ಎಲ್ಲದೂ ಇರೋದು ನೋಡಿ. ಇದು ಯಾವುದೋ ಇಂಡಿ 500 ಅಂತೆ ಗಾಡಿ, ಏನು ಸಗದಾಗಿದ್ದಾವೆ ಅಂತ. ಎಲ್ಲ ಕ್ಯೂಟಾಗಿರ್ತವೆ. ಆಮೇಲೆ ಇಲ್ಲಿ ಒಂದು ಆ ಪುಟಾಣಿ ಕಾರ್ ಬರುತ್ತಲ್ಲ, ಅದನ್ನು ಬಾಕ್ಸ್ ಅಂತ ಕರೀತಾರೆ, ಜಪಾನ್ ಬಾಕ್ಸ್ ಅಂತ. ಸೊ ಆ ಥರದ ಕಾರ್ಗಳಿದ್ದಾವೆ, ಅಲ್ಟಿಮೇಟ್ ಇದೆ. ಬಟ್ ಏನು ಅಂತಂದರೆ ಜನ ಜೋರಾಗಿ ಮಾತಾಡಲ್ಲ, ಕಿಚ್ಚಾಡಲ್ಲ, ಕೂಗಾಡಲ್ಲ. ಎಲ್ಲೋ ಒಂದು ಕಡೆ ಅದು ಚೆಂದ ಅಂತ ಅನ್ಸಿದ್ರು ಒಂದು ಲಾಂಗ್ ಪೀಕ್ಗೆ ನಮ್ಮಂಥವ್ರಿಗೆ ಏನು ಅನ್ಸ್ಬಿಡುತ್ತೆ ಹೇಳಿ, ಇದು ಹೋಗೋ ಗುರು ಅನ್ನೋ ಲೆವೆಲ್ಗೆ ಆಗುತ್ತೆ. ಆ ಥರ ಆಗುತ್ತೆ. ಏನು ಅನ್ಸುತ್ತೆ ನಿಮಗೆ? ಇಷ್ಟು ನಿರಾಳವಾದ ನಿಶಬ್ದ ಇದ್ದರೆ ಒಂದು ಪೀಕಲ್ಲಿ ತಡ್ಕೊಳಕ್ಕಾಗಲ್ಲ. ಯಾಕಂದರೆ ನಾವೆಲ್ಲ ವಟಾರದಲ್ಲಿ ಬೆಳೆದಿರೋರು ಭಾರತೀಯರು. ನಮ್ಗೆ ಹೆಂಗಿರ್ಬೇಕು ಹೇಳಿ? ಫುಲ್ಲು ಗಜಾಲ್ ಜನ ಓಡಾಡ್ಕೊಂಡಿರ್ಬೇಕು, ಹಂಗಿದ್ರೆ ನಮಗೆ ಮಜಾ. ಈ ಥರ ನಿರಾಳವಾದಂಥ ಮೌನ ಇದ್ಬಿಟ್ರೆ ಕಷ್ಟ. ಏನಂತೀರ? ನಾನು ಹೇಳಿ ಸರಿ ತಾನೆ? ಇಲ್ಲೂ ನೋಡಿ, ಯಾವುದೋ ಬಡವ್ರ ಮನೆ ಅನಿಸುತ್ತೆ, ಆದರೂ ಎಷ್ಟು ನೀಟಾಗಿ ಇಟ್ಕೊಂಡವ್ರು ನೋಡಿ. ಎಲ್ಲ ಗಾರ್ಡನಿಂಗ್ ಎಲ್ಲ ಮಾಡಿ ಏನಿರುತ್ತೋ ಅವ್ರ ಜಾಗದಲ್ಲಿ ಅಷ್ಟೇ ನೀಟಾಗಿ ಮಾಡ್ಕೊಂಡಿರ್ತಾರೆ ಎಲ್ಲರೂ. ಒಬ್ಬರನ್ನೊಬ್ರು ಮಾತಾಡ್ಸಲ್ವೇನೋ ಇಲ್ಲಿ ಪಾಪ ಅಕ್ಕಪಕ್ಕದಲ್ಲಿ. ಅವ್ರವ್ರ ಪ್ರವೇಶ ಅವ್ರವ್ರಿಗೆ ಆ ಥರ ಇರ್ತಾರೆ. ಇಂಥ ಮಂಡ್ಯದ ಗದ್ದೆನಲ್ಲಿ ನಮ್ಗೆ ಯಾರು ದಾವಣಗೆರೆ ಹುಡುಗ ಸಿಗ್ತಾ ಇದ್ದಾರೆ. ಧಾರವಾಡ ಹುಡುಗ ಸಿಗ್ತಾ ಇದ್ದಾರೆ ಅಂತ. ಯಾವಾಗಲೂ ಮಳೆ ಅನ್ಎಕ್ಸ್ಪೆಕ್ಟೆಡಾ? ಗೊತ್ತಿಲ್ಲ, ನಾನು ಬರೀ ಬಂದು ಅನ್ಎಕ್ಸ್ಪೆಕ್ಟೆಡ್ ಆಗುತ್ತೆ. ಇವತ್ತು ಬೆಳಿಗ್ಗೆ ಸಾರ್ ಅಲಾರಾಮ್ ಬಂದು ತಲೆಕೆಟ್ಟೋಯ್ತು ನನಗೆ. ನಾನು ಯಾರೋ ಕಾಲಿಂಗ್ ಬೆಲ್ ಹೊಡಿತವ್ರೆ ಅಂತ ನಾನು ಆಮೇಲೆ ಹೋಗಿ ನೋಡಿದ್ರೆ ಅರ್ಥಕ್ಕೆ ಅದು 1 ಮೀಟ್ರು ಅಂತ ಹೇಳ್ತೈತೆ. ನಂಗೆ ತಲೆನೇ ಕೆಟ್ಟಾಯ್ತು. ಇದೇ ಟೈಪ್ ಏನಾಯಿತು, ನಾನು ಒಂದು 2 months ಬ್ಯಾಕ್ ಫಸ್ಟ್ ಟೈಮ್ ಬಂದು ಒಂದು ವಾರದಲ್ಲಿ ಆಯಿತು. ಆಫೀಸಲ್ಲಿ ಕೂತ್ಕೊಂಡಿದ್ವಿ ಎಲ್ಲರೂ. ಓಕೆ, ಆಫೀಸಲ್ಲಿ ಕೂತ್ಕೊಂಡಿದ್ವಿ. ಅಲ್ಲಿ ದೊಡ್ಡ ರೂಮ್, ಆಫೀಸ್ ಏರಿಯಾ ಇರ್ತದೆ. ಫುಲ್ಲು ಎಂಥ ರೂಮಿಗೆ ತೊಟ್ಟದಲ್ಲಿ ಇಟ್ಕೊಂಡು ಹಿಂಗೆ ಇಟ್ಟರೆ ಹಿಂಗೆ ಆಯಿತು. ಹೌದಾ? ಆಯ್ತು. ಆಮೇಲೆ ಫೋನಲ್ಲಿ ಡ್ಯೂ ಅಂದರೆ ಅಲಾರಾಮ್ ಮಾಡ್ಕೊಂತು, ಅಲರ್ಟ್ ನಿಮ್ಗೆ ಹೆಂಗೆ ಸುನಾಮಿ ಬಂತು ಹಂಗೆ. ಅದೇ ಥರ ನನಗೆ ಇದು ಅರ್ಥಕ್ವೇಕ್ ಅಲರ್ಟ್ ಬಂತು. ಡೋಂಟ್ ಬಿ ಪ್ಯಾನಿಕ್, ಬಿ ಕೂಲ್, ಹ್ಯಾವ್ ಅ ಸೇಫ್ ಎಕ್ಸಿಟ್ ಅಂತ ಅದರಲ್ಲಿ. ಆಮೇಲೆ ಅಲ್ಲಿ ಮೇನ್ ಎಕ್ಸಿಟ್ ಡೋರ್ ಇರ್ತಲ್ಲ, ಅದೆಲ್ಲ ಒಯ್ ಅಲಾರಾಮ್ ಹೊಡಿತು. ಓಡಿ ಬಂದು ಒಬ್ಬನು ಎಮರ್ಜೆನ್ಸಿ ಡೋರ್ ಓಪನ್ ಮಾಡ್ದ. ಇನ್ನೇನು ಎಲ್ಲರೂ ಇವ್ಯಾಕ್ಯೂಟ್ ಆಗೋಷ್ಟೊತ್ತಿಗೆ ನಿಂತ್ಕೊಂಡ್ಬಿಡ್ತು, ಕಡಿಮೆ ಆಯಿತು. ಅದು ಸ್ಟಾಪೇ ಆಗ್ಬಿಡ್ತು, ಇನ್ನೂ ಇಲ್ಲೇ ಇಲ್ಲ. ಆಮೇಲೆ ಇದು ಕಾಮನ್ ಸರ್ ಇಲ್ಲಿ. ಹಂಗಾದ್ರೆ ಹೆಂಗ್ ಸರ್ ಜನ ಪಾಪ? ಫಸ್ಟ್ ಆಫ್ ಆಲ್ ಜಪಾನ್ ಇರೋದೇ ಅದು ಏನಂತಾರೆ ಅದಕ್ಕೆ, ಟೆಕ್ಟ್ರಾನಿಕ್ ಪ್ಲೇಟ್ ಅಂತ ಅಂತಾರೆ. ಅದನ್ನ ಕಮೆಂಟಲ್ಲಿ ಹೇಳಿ. ಆ ಪ್ಲೇಟ್ ಮೇಲೆ ಇದೆ ಇದು. ಓಕೆ. ಅದರಲ್ಲೇ ನಾವು ಇನ್ನೂ ಡೇಂಜರಸ್ ಪ್ಲೇಸಲ್ಲಿ ಇದ್ದೀವಿ. ಹೌದಾ? ನಾವು ಇರೋದು ಇದು ಒಂದು ಫುಕುಶಿಮಾ ಪಕ್ಕದಲ್ಲಿ ನಾವು ಇಬರಾಕಿ ಅಂತ ಇದ್ದೀವಿ. ಇಬರಾಕಿ ನಾವು ರೀಸನ್ ಇದು. ಓಕೆ. ಸೊ ಅದು ಹೆಂಗೆ ಅಂತಂದರೆ ಸಮುದ್ರದ ತಪ್ಪಲಲ್ಲಿ ಹಿಂಗೆ ತೇಲ ಥರ ಇದೆ ಜಪಾನು. ನೀವು ಹೇಳಿದಾಗ ಹಿಂಗೆ ತೇಲ ಥರ ಇದೆ ಅಂತ ಆಯ್ತು ಅಲ್ಲಿಗೆ. ಸರ್ ಎಲ್ಲಿ ಹೋಗ್ತಾ ಇದ್ದೀವಿ ಸರ್ ಈಗ? ಏಷ್ಯಾ ಸೂಪರ್ ಮಾರ್ಕೆಟ್. ಏನು ಸರ್ ಇದು ಒಳ್ಳೆ ಏಕರೆಗಟ್ಟಲೆ ಇದೆಯಲ್ಲ ಸರ್ ಮಾರ್ಕೆಟು? ಒಂದು ಚಿಕ್ಕ ಅಂಗಡಿ ಇರುತ್ತೆ. ಫಾರ್ ಎಕ್ಸಾಂಪಲ್ ಗ್ರೀನ್ ಕಲರ್ ಇದೆಯಲ್ಲ, ಅದು ಲಾಂಡ್ರಿ ಶಾಪ್. ಅದು ಹೌದು ಜಪಾನ್ದು ಸೂಪರ್ ಮಾರ್ಕೆಟ್ ಕಾಂಪ್ಲೆಕ್ಸ್ ಅಲ್ಲೇ ಇದೆ ಅದು. ಓಕೆ. ಕೆಲವೊಂದು ಹತ್ರ ಸಪ್ರೇಟ್ ಆಗಿದೆ ಇಂಡಿವಿಜುವಲ್. ಅಂಗಡಿಕಿನ್ನ 10 ಪಟ್ಟು ಏರಿಯಾ ಪಾರ್ಕಿಂಗ್ ಇರುತ್ತೆ ಇಲ್ಲಿ, ಜಾಗ ಇರುತ್ತೆ.
ಓ ಇದು ಆ ಲೆಕ್ಕ ಕೇಳೋದಾದ್ರೆ ಇದ್ರದ್ದು ಅಷ್ಟೇ ಪಾರ್ಕಿಂಗ್ ಸಿಕ್ಕಾಪಟ್ಟೆ ದೊಡ್ಡದಿದೆ. ದೊಡ್ಡದು. ಬಟ್ ಒಳಗಡೆ ಮಾರ್ಕೆಟು ಸರಿಯಾಗಿ ಇರಂಗೆ ಕಾಣಿಸ್ತಾ ಇದೆ. ಲೆಟ್ಸಿ ಒಳಗಡೆ ಹೋಗಿ ನೋಡೋಣ. ನೋಡಿ ಎಂಟ್ರ್ ಆದ್ವಿ ಸೂಪರ್ ಮಾರ್ಕೆಟ್ಗೆ. ಅಯ್ಯಯ್ಯಪ್ಪ ಏನು ದೊಡ್ಡದಾಗೈತೆ ಗುರು ಇದು. ನೋಡಿ ಎಲ್ಲ ಪ್ರೈಸ್ ಎಲ್ಲ ಏನಿದೆ ಸರ್? 159. 100 ಅಂತಂದರೆ ನಮ್ಮ ಲೆಕ್ಕಕ್ಕೆ 60 ರೂಪಾಯಿ ಅಲ್ವಾ ಸರ್? 60. ಎಸ್. ಸೊ ಇಲ್ಲಿ ನೋಡಿ ಎಲ್ಲ ಐಟಮು ಇದೆ ಇಲ್ಲಿ. ಭಾರಿ ದೊಡ್ಡದಿದೆ ಸರ್ ಇದು, ಸಿಕ್ಕಾಪಟ್ಟೆ ದೊಡ್ಡದಿದೆ. ಇವೆಲ್ಲ ಟಿ ವಿಲಿ ನೋಡ್ತಾ ಇದ್ವಿ. ಇಲ್ಲಿ ನೋಡಿ, ಇಲ್ಲಿ ನೋಡಿ ಹುಳ್ಳಿಕಾಳು ಅದನ್ನು ಬೆಳೆಸಿದ್ದಾರೆ, ಬೆಳೆಸಿ ಉದ್ದಕ್ಕೆ ಬಿಟ್ಟಿದ್ದಾರೆ. ಸೊಪ್ಪು ತರಕಾರಿಗಳು ಪ್ರತಿಯೊಂದು ಐಟಮು ಬೇಕು ಅಂದರೆ ಎಲ್ಲ ಐಟಮು ಸಿಗುತ್ತೆ. ಅದು ಇದೇ ಕಾರ್? ಇದೇ ಕಾರ್ ಕಾಣುತ್ತದೆ, ಕರೆಕ್ಟ್. ಓ ಸೇಮ್ ಕಾರು. ಸುಮಿಮಸೇನ್, ಹಲೋ. ಓ ಎಸ್, ಅದೇ ಕಾರ್ನೇ ತಗೊಂಡು ಅದೇ ಕಾರ್ ತಂದುಬಿಟ್ಟಿದ್ದಾರೆ. ಓಕೆ, ನಾಟ್ ಬ್ಯಾಡ್. ಇದಕ್ಕೆ ಎಷ್ಟು ಹೇಳಿದ್ರು ರೇಟು ಇದು ಕಾರ್ಗೆ? 700. 700 ಅಲ್ರಿ, ತುಂಬ ಕಡಿಮೆ ಇದೆ. ಹೌದಾ? 1 ಲಕ್ಷ ಅಷ್ಟೇ ಇದೆ ಜಪನೀಸ್ ಏನು ಇದಕ್ಕೆ. 1 ಲಕ್ಷ ಅಂದರೆ ನಮ್ಮ ದುಡ್ಡಲ್ಲಿ 60,000. 60,000. ಲೈಫ್. ಓಕೆ, ಹೋಂಡಾ ಲೈಫ್ ವಿತ್ ಡಾಕ್ಯುಮೆಂಟ್ಸು. ಡಾಕ್ಯುಮೆಂಟ್ಸ್ ಇರ್ತಾರೆ. ಹಾಯ್, ನೈಸ್ ಟು ಮೀಟ್ ಯು. ಐ ಆಮ್ ಶಶಿ. ಕವಿಷ್ಕರ್. ಕವಿಷ್ಕನ್. ಕಿರಣ್. So, which part of Sri Lanka you are? You are from Sri Lanka? Yeah. Oh, Ayubowan. Okay. So, because I don't know how to check these documents, okay? Let me see. Let me take a look. Which part of Sri Lanka you? North or south? North Sri Lanka or South Sri Lanka? West. Colombo. Oh, okay. Beautiful. I've been to Negombo. Negombo is amazing. Amazing country. Is a common insurance? Yeah, common insurance. This one is Chibasheki. Okay. So how many years is the insurance is like they mentioned? This Reva next year 11 Okay. 21. And they asked me like one more, open the bonnet and I want to see that the silver sticker. Oh, sorry, you should keep all the documents properly first. Again, if you lost, there will be a problem. So keep it properly. Very good. ಅಂದರೆ ಸ್ಟಿಕ್ಕರ್ ಇರುತ್ತೆ ಸರ್ ಒಳಗಡೆ? ಅದು ನಾನು ನಮ್ಮ ಫ್ರೆಂಡ್ ಹೇಳಿದ್ರು, ಅದೊಂದು ಇಲ್ಲಿ ಜಪಾನಲ್ಲಿ ಓಕೆ ಅದು ಚೆಕ್ ಮಾಡಿರ್ತಾರಂತೆ. ಆ ಸ್ಟಿಕ್ಕರ್ನ ಅದು ನೋಡ್ಬೇಕಂತ ಹೇಳ್ತಾರೆ. ಅದ್ರ ಮೇಲೆ ಎಷ್ಟು ಕಿಲೋಮೀಟರ್ ಓಡಿದೆ, ಎಷ್ಟು ಬೆಲ್ಟ್ ಎಲ್ಲ ಚೇಂಜ್ ಆಗಿದೆ ಅದೆಲ್ಲ. ಓಕೆ. ದ ಸಿಲ್ವರ್. ಓಕೆ, ಯಾ. ಓ ಇದಾ? ಇದೆ. ಓಕೆ, ಇದನ್ನ ನಾವು ಫೋಟೋ ತಗೋಬೇಕು. ಟೆಸ್ಟ್ ಡ್ರೈವ್ ಮಾಡ್ಬೋದಾ ಸರ್? ಹಿ ವಾಂಟ್ಸ್ ಟು ಡು ದ ಟೆಸ್ಟ್ ಡ್ರೈವ್. ಓಕೆ, ಮಾಡಿ, ಟೆಸ್ಟ್ ಡ್ರೈವ್ ಮಾಡಿ. ಮಾಡೋಣಲ್ಲ? ಮಾಡಿ. ಅಲ್ಲ, ಅದನ್ನ ಇಲ್ಲೇ ಇಟ್ಬಿಡು. ಹಿ ಹ್ಯಾಸ್ ದ IDP ಇಂಟರ್ನ್ಯಾಷನಲ್ IDP, ಸೀಟ್ದು ಇದು ಬರುತ್ತಲ್ಲ ಸರ್, ಆ ಥರ ಇದೆ ನೋಡಿ ಇದು. ಎಲ್ಲ ಸಿಗ್ಬಿಟ್ಟು ಇದು ಆಟೋಮೆಟಿಕ್. ಆಟೋಮೆಟಿಕ್. ಓಕೆ. ಜಪಾನಲ್ಲಿ ಫಸ್ಟ್ ಟೈಮ್ ಡ್ರೈವ್ ಮಾಡ್ತಾ ಇರೋದು. ಇದೊಂಚೂರು ನೋಡ್ಕೋಬೇಕು ಸರ್. ಅಯ್ಯೋ. ಓ ಇದು ಪುಷಾ? ಓಕೆ. ಓಕೆ, ಪುಷ್. ಓ ಇನಫ್. Push. ಅವ್ರ ಪುಷಾ? Yeah. Pull. ಓಕೆ, ಹೋಯ್ತು. ಹ್ಯಾಂಡ್ ಬ್ರೇಕ್ ಅಲ್ಲ ಇದು, ಲೆಗ್ ಬ್ರೇಕು. ಲೆಗ್ ಬ್ರೇಕ್ ಹೊಡಿರಿ, ಹಿಂದೆ ಹೋಗಿ. ಓಕೆ. ಸೊ ವಾಟ್ ಇಸ್ ದ ಮೈಲೇಜ್ ಆಫ್ ದಿಸ್ ಕಾರ್ ಫಾರ್ 1 ಲೀಟರ್? ಹೌ ಮೆನಿ ಕಿಲೋಮೀಟರ್ಸ್? 16 ಇಲ್ಲಿ ತೋರಿಸ್ತಾ ಇದೆ. ಬಟ್ ಅಲ್ಲ, ಅವ್ರು ಹೇಳಿ. It's depend on the road situation. ಓಕೆ. ಇಲ್ಲೇ ಓಡಿಸ್ತೀವಿ ಸಾಕು, ಗ್ರೌಂಡ್ ಸರ್ ಇಲ್ಲೇ ಹೊಡಿಯೋಣ? ಇಲ್ಲೇ ಓಡ್ತೀವಿ, ಅಲ್ಲೆಲ್ಲ ಬೇಡ. ಸರ್ ಪವರ್ ಏನೋ ಇದೆ, ಬಟ್ ಅದರದ್ದೆಲ್ಲ ನೀಟಾಗಿ ನೋಡಬೇಕು. ಓಕೆ. ಹೋಗುತ್ತೆ ಸರ್. ನೋ ಯಾ. ಅದಾದ್ಮೇಲೆ ಮತ್ತೆ ಓಡ್ಸಕ್ಕೆ ಹೋಗ್ಬಿಡಿ ಹಂಗೆ. ಗೊತ್ತಾಯ್ತು ಸರ್. ಹಿಂಗೆ ವಾಪಸ್ ಇಲ್ಲಿ ತಗೊಂಡು ಹಂಗೆ ಹೋಗ್ಲಾ? ಓಕೆ. ಬಟ್ ಇಷ್ಟಲ್ಲೇ ಓಡಿಸಿದ್ರೆ ಗೊತ್ತಾಗಲ್ಲ ಸರ್ ಗಾಡಿದು. ಜಸ್ಟ್ ಇಷ್ಟು ಓಡಿಸಿದ್ರೆ ಓಕೆ ಅಷ್ಟು ಗೊತ್ತಾಗಲ್ಲ ನಮಗೆ. ಸರ್ ಚೆನ್ನಾಗಿದೆ ಗಾಡಿ, ಅಂದರೆ ಸ್ಟಾರ್ಟಿಂಗ್ ಒಂಚೂರು ಓಡಿಸೋದಕ್ಕೆ ಫೀಲ್ ಎಲ್ಲ ಚೆನ್ನಾಗಿದೆ. ಹೌದಾ? ಬಟ್ ಇದೆಲ್ಲ ವರ್ಕ್ ಆಗುತ್ತೆ ಅಂತ ನೋಡಬೇಕು. ಇಟ್ಸ್ ಆಲ್ ವರ್ಕಿಂಗ್? AC ಫುಲ್ AC ಹಾಕಿ. ಓಕೆ, AC ಇಸ್ ವರ್ಕಿಂಗ್. ಆ್ಯಂಡ್ ಸಿಸ್ಟಮ್ FM ಮನ್ ಕೆ ಮಾಗೆ ಹಿತೆ
ಸುರ್ವೇವಿ ಸಿಲುವೇವಿ ಸಿಂಗಳಿ ಸಾಂಗ್ ಅದು ವರ್ಕ್ ಆಗ್ತಾ ಇಲ್ಲ ಅದು. ಇರ್ಲಿ ಬಿಡಿ ಕಿರಣ್, ಇದೆಲ್ಲ ಏನಕ್ಕೆ ಸುಮ್ಮನೆ ಕೇಳಿ ಸರ್. ಓಕೆ, ಎಷ್ಟಾಗುತ್ತೆ ಸರ್ ನಮ್ಮ ಇಂಡಿಯನ್ ದುಡ್ಡಲ್ಲಿ ಇದು? ಇವನು 80,000 ಏನು ಹೇಳಿದ್ದಾನೆ, ಅದು ನೋಡೋಣ ಮೆಸೇಜಲ್ಲಿ ನೋಡೋಣ ಆಮೇಲೆ. ಹೌದಾ? ಹೌ ಮಚ್ ಬ್ರೋ, ವಾಟ್ ಇಸ್ ದ ಫೈನಲ್ ಪ್ರೈಸ್ ಆಫ್ ದಿಸ್ ಕಾರ್? 10 ಮನ್ ಅಂದರೆ ಅದು ಇವ್ರ ಲೆಕ್ಕದಲ್ಲಿ 1 ಲಕ್ಷ. ಅದು 1 ಲಕ್ಷ ಜಪನೀಸ್ ಏನು, 1 ಲಕ್ಷ ಜಪನೀಸು ಅಂದರೆ 60,000 ಸಮಥಿಂಗ್ ಬರುತ್ತೆ ನಮ್ಮ ದುಡ್ಡಲ್ಲಿ. ನಮ್ಮ ದುಡ್ಡಲ್ಲಿ 60,000 ಹಂಗೇನೋ ಅನ್ಕೋಬೋದು. ಓಕೆ, ಈ ಕಾರ್ನ ಬಿಟ್ಟು ಇನ್ನೊಂದು ಕಾರ್ನ ನೋಡ್ತಾ ಇದ್ದೀವಿ. ಸೊ ಇದು ಓಕೆನೇ, ಬಟ್ ಇರಲಿ ಇದನ್ನು ಒಂದ್ಸಲ ನೋಡೋಣ ಅಂತ ಅಂದ್ಬಿಟ್ಟು ನೋಡ್ತಾ ಇದ್ದೀವಿ. ಇದು ಚೆನ್ನಾಗಿದೆ ಸರ್, ಇದು ಚೆನ್ನಾಗಿದೆಲ್ಲ ಕಾರು. ಓಕೆ, ಆದರೆ ಇದು ನೋಡೋಕ್ಕೆ ಗೊತ್ತಾಗ್ತಿದೆ ಚೆನ್ನಾಗಿದೆ. ಲೈಟ್ ನೋಡಿ, ಅದು ಹಳೆಯ ಮಾಡಲ್ ಇದೆ ಇದು. ಅದೇ ಮಾಡಲ್ ಹಳೇದಿದೆ. ಹಾಯ್ ಬ್ರೋ, ಮೈ ನೇಮ್ ಇಸ್ ಶಶಿ. ಹಾಯ್ ಭುವನ್. ಕಿರಣ್ ಫ್ರಮ್ ಬ್ಯಾಂಗ್ಳೂರ್. ಓ ಸೇಮ್ ಅಲ್ವಾ ಸರ್? ಅದು ಇದು ಎರಡು ಒಂದೇ ಮಾಡಲ್ಲು, ಬ್ರ್ಯಾಂಡ್ ಬೇರೆ. ಇದು ದೈಹುತ್ಸು. ಅದು ಹೋಂಡಾ. ಓಕೆ ಓಕೆ ಓಕೆ, ಡೈಟ್ಸು. ಬಟ್ ಇದು ಸಿಸ್ಟಮ್ ಎಲ್ಲ ಸೇಮ್ ಅದೇ ಥರನೇ ಇದೆ ಸರ್. ಒಂದೇ ಥರ ಇದೆ. ರೇಟ್ ಅಂತ ಕೇಳ್ತೀನಿ ನಾನು. ಹೌ ಮಚ್ ದಿಸ್ ಒನ್? 15. ಓಕೆ, 15. ಓ, ನ್ಯೂ ಸೆಕೆಂಡ್. ಸೆಕೆಂಡ್ ಅಂದರೆ ಇದು 24 months. 2 year. ಅದು 1 year ಇದೆ ಅದಕ್ಕೆ. 1 year ಇದೆ ಅದು. ಚೆಕ್ ಅಂದರೆ FC ಚೆಕ್ ಅಂತ ಹೇಳ್ತಾರಲ್ಲ ನಾವು. ನಮ್ಮೂರಲ್ಲಿ RTO ಮಾಡಿಸ್ಕೊತೀವಲ್ಲ ಅದು ಫಿಟ್ನೆಸ್ ಚೆಕ್ ಅಂತ ಹೇಳ್ತೀವಲ್ಲ ಆ ಥರ ಅದು. ಇಲ್ಲಿ ಚೆನ್ನಾಗಿದೆ. ಬಟ್ ಅದೇ ಈಗ ನಾವು ಹೆಂಗೆ ತಗೊಂಡ್ರು ಬಾಡಿಗೆನೇ ಬೆಸ್ಟ್ ಅನ್ನಂಗೆ ಬಂದಿದೆಯಲ್ಲ ಈಗ ಒಂದು ಅಳತೆಗೆ. ಅದನ್ನೇ ಹೇಳ್ಬಿಡೋಣ ಹಂಗಾರೆ. ಈಗ ಸೆಲ್ ಮಾಡೋದು ಕಷ್ಟ ನಮಗೆ. ನೋಡಿ, ಇದು ತೋರಿಸ್ತಾ ನೋಡಿ. ಅದು ಸರ್ ಮುಂದೆ ಬೋನೆಟ್ ತೆಗಿತಾರಲ್ಲ, ಅದು ಒಂದು ಸ್ಟಿಕ್ಕರ್ ಇರುತ್ತೆ, ಓಪನ್ ಮಾಡಿ. ಅದು ಹಿಂಗಂದು ಓಪನ್ ಮಾಡ್ಬೇಕು. ಅದು ಶಶಿ ಸರ್ ಎಲ್ಲ ತಗೋತಾ ಇದ್ದಾರೆ ಅವ್ರ ಫ್ರೆಂಡ್ಸಿಗೆ ಕೇಳೋಕ್ಕೆ. ಹಲೋ ಸರ್, ಅದೇ ಅದೇ ಹೇಳಿದ್ದಾರೆ ಇದೆಲ್ಲ ನೋಡು ಅಂತ. ಅವ್ರು ನೋಡ್ಬಿಟ್ಟು ನಮ್ಗೆ ಹೇಳ್ತಾರೆ ಆಮೇಲೆ, ಓಕೆ ನಾವೇನು ತಗೊಬೋದಾ ಬೇಡವಾ ಅಂತ. ಆ್ಯಕ್ಚುಲಿ ನಾವು ಪರ್ಚೇಸ್ ಮಾಡೋಕ್ಕೆ ಅಂತಲೇ ನೋಡ್ತಾ ಇರೋದು. ಸೊ ಪರ್ಚೇಸ್ ಮಾಡಿ ನಮಗೆ ಅಂತ ಒಂದು ಕಾರ್ ಇರಲಿ ಜಪಾನಲ್ಲಿ ಅಂತ. ಬಟ್ ಆಮೇಲೆ ಈಗ ಯೋಚನೆ ಮಾಡ್ತಾ ಇದ್ದೀವಿ ಏನು ಮಾಡೋಣ ಅಂತ. ಹೆಸರು ನೋಡಿ ಹೆಂಗಿದೆ? ಮೀರಾ. ಚೆನ್ನಾಗಿದೆ ಆ್ಯಕ್ಚುಲಿ. ಮೀರಾಬಾಯಿ, ಪುಟಾಣಿಯಾಗೆ ಮೀರಾಬಾಯಿ. ಬೂಟ್ ಸ್ಪೇಸು ಓಕೆ, ಕ್ಯಾಂಪಿಂಗ್ ಇಟ್ಕೊಳ್ಳೋಕ್ಕೆ, ಲಗೇಜ್ ಇಟ್ಕೊಳ್ಳೋಕ್ಕೆ ಚೆನ್ನಾಗಿದೆ. ಮಲ್ಕೊಳಕ್ಕಾಗಲ್ಲ ಕಿರಣ್, ಒಬ್ರಿಗೆ ಮಲ್ಕೊಳಕ್ಕಾಗಲ್ಲ ಸರ್. ಒಬ್ರು ಆಗ್ಬೋದು, ಒಬ್ರಿಗೂ ಆಗ್ಬೋದು ಅಷ್ಟೇ, ಒಬ್ರಿಗಾಗತ್ತೆ. ಬಟ್ ಅದೇ ಕ್ಯಾಂಪಿಂಗ್ ತಂದಿರ್ತೀವಲ್ಲ ಸರ್, ಕ್ಯಾಂಪಿಂಗ್ ಹಾಕಿ ಮಲ್ಕೋಬೇಕಷ್ಟೇ. ಇದನ್ನ ಸರಿ, ಅದೇ ನಾವು ಅವ್ನಿಗೆ ಹೇಳ್ತೀವಿ ದಿನ ಕಳಿಸಿ ಅಂತ. ಇವೆರಡಲ್ಲಿ ಕನ್ಫರ್ಮ್ ಮಾಡ್ತೀವಿ. ನಾನು ಕನ್ಫರ್ಮ್ ಮಾಡ್ತೀನಿ ಅಂತ ಹೇಳ್ತೀನಿ. ಇವಾಗ ಮನೆಗೆ ಬಂದಿದ್ದೀವಿ. ಏನು ಕಿರಣ್, ಏನು ಡಿಸೈಡ್ ಮಾಡಿದ್ರಿ ಕಾರು? ನಿಮ್ಗೇನು ಅನ್ಸುತ್ತೆ ಸರ್? ನನಗೆ ರೆಂಟ್ ತೊಗೊಳೋದು ಒಳ್ಳೇದು ಅನ್ಸುತ್ತೆ ಅಲ್ವಾ? ಯಾಕಂದರೆ ಅದು ಕಾರ್ ನೋಡಿದ ತಕ್ಷಣ ಗೊತ್ತಾಯ್ತು ನನಗೆ ಅದು ಅವ್ರದ್ದು ಯಾವ ಥರ ಇರುತ್ತೋ ಏನು. ಅಂದರೆ ನಾನೇನು ಅಂದ್ಕೊಂಡೆ ಗೊತ್ತಾ ಸರ್, ಅದು ಫೋಟೋದಲ್ಲಿ ನೋಡಿದಾಗ ಬಣ್ಣಕ್ಕೆ ಸಕ್ಕದಾಗಿತ್ತಲ್ಲ, ಅವು ಯಾವುದೋ ವೆಲ್ ಕಂಡೀಷನ್ ಇದೆ. ಮೇ ಬಿ ಇಲ್ಲಿ ಹೊಸ ಪ್ರೊಡಕ್ಷನ್ ಆಗೋದ್ರಿಂದ ಹಳೇದನ್ನೆಲ್ಲ ತಳ್ತವ್ರೇನೋ ಲೈಕ್ ಈ ಥರ ಅಂದ್ಕೊಂಡು ನಾನು. ಆಮೇಲೆ ಇರಲಿ ಒಂದು ಮೆಮೊರಿಗೆ ಇರಲಿ, ಬೇಕಾದರೆ ಜಪಾನ್ ಬಂದಾಗೆಲ್ಲ ಕಿರಿಕಿರಿ. ಅದು ಏನೊಂದು ಆಯ್ತಪ್ಪ ಅಂದರೆ ಅದ್ರದ್ದು ತುಂಬ ಕಾಸ್ಟ್ಲಿ ಅಂತ ಹೇಳಿ. ಏನೋ ಕಾರ್ ಒಂದು ಇಂಜಿನ್ ಬೆಲ್ಟ್ ಕಟ್ಟಾದರೆ ಕಾರ್ಗಳು ಜಾಸ್ತಿ ದುಡ್ಡು ನಾವು ಕೊಡ್ಬೇಕಂತೆ. ಆಮೇಲೆ ಏನೋ ಒಂದು ಆಕ್ಸೆಲ್ ಕಟ್ಟಾಯಿತು, ಏನೋ ಆಯ್ತು ಅಂದರೆ ರಿಪೇರಿ ಹೆವಿ ಕಾಸ್ಟ್ಲಿ ಇಲ್ಲಿ. ಸರ್ ಈಗ ಬಾಡಿಗೆಗೆ ತಗೊಂಡ್ರೆ ಏನು ತೊಂದರೆ ಇರಲ್ವಾ ಹಂಗಾದ್ರೆ ಕಾರು? ಅಂದರೆ ಅವ್ರ ರೆಸ್ಪಾನ್ಸಿಬಿಲಿಟಿ ಅದು. ಬಾಡಿಗೆಗೆ ತಗೊಂಡೋದ್ರು ರೆಸ್ಪಾನ್ಸಿಬಿಲಿಟಿ ತಗೋತಾರ? ಅಂದರೆ ಬಾಡಿಗೆಗೆ ತೊಗೊಂಡೋಗ್ಬಿಟ್ಟು ನೀವೇನೋ ಸ್ಕ್ರ್ಯಾಚ್ ಮಾಡಿ ನೀವೇನು ಆಕ್ಸಿಡೆಂಟ್ ಮಾಡಿದ್ರೆ ಅದು ನಿಮ್ಮ ರೆಸ್ಪಾನ್ಸಿಬಿಲಿಟಿ. ಓಕೆ, ಇಂಟರ್ನಲ್ ಪ್ರಾಬ್ಲಮ್ ಬಂದರೆ? ಇಂಟರ್ನಲ್ ಪ್ರಾಬ್ಲಮ್ ಆಗಿ ಅವ್ರದ್ದು ಏನೋ ಕಟ್ಟಾಯಿತು ಅಂದರೆ ಅವ್ರದ್ದು ಬರುತ್ತಾ? ಹಂಗಾದ್ರೆ ಸರ್ ನಾವೀಗ ಬೆಟರ್ ರೆಂಟ್ಗೆ ಹೋಗೋದು. ಅದೇ ನಾವು ಓನ್ ಕಾರ್ಗೆ ಹೋಗೋ ಅವಶ್ಯಕತೆ ಸದ್ಯಕ್ಕೆ ಬೇಡ. ನಾನೇನೇನೋ ಬೇರೆ ಯೋಚನೆ ಮಾಡಿದೆ, ಬಟ್ ಅದು ವರ್ಕ್ ಆಗ್ತಾ ಇಲ್ಲ. ಬೇಡ, ಆಗೋದೆಲ್ಲ ಒಳ್ಳೇದಕ್ಕೆ ಒಂದು ಎಕ್ಸ್ಪೀರಿಯನ್ಸು, ತಪ್ಪೇನಿಲ್ಲ. ಈ ಜಪಾನಲ್ಲಿ ಹಿಂಗಿರುತ್ತಪ್ಪ ಅಂತ ನಾಳೆ 4 ಜನಕ್ಕೆ ಹೇಳ್ಬೋದು. ಇನ್ ಕೇಸ್ ಈಗ ನಾನೇ ಕರ್ಕೊಂಬಂದ್ರು ಒಂದು ಬ್ಯಾಚನ್ನ, ಈಗ ಕಿತ್ತಡಿ ಅಡ್ವೆಂಚರ್ಸಿಂದ ಕರ್ಕೊಂಬಂತೆ ಅಂದ್ಕೊಳ್ಳಿ. ಈಗ ನನಗೊಂದು ಐಡಿಯಾ ಇದೆ, ಓಕೆ ಇದನ್ನು ಮಾಡಬೇಕು, ಇದನ್ನು ಮಾಡಬಾರ್ದು, ಒಂದು ಎಕ್ಸ್ಪೀರಿಯನ್ಸ್. ನನ್ನ ಪ್ರಕಾರ ನಾನು ಲೈಫಲ್ಲಿ ಕಲ್ತಿರೋದೇನು ಗೊತ್ತಾ ಸರ್, ಹಠ ಚಟ 2 ಬಿಟ್ಟು ಇದನ್ನು ತೆಗೆದು ಹಿಂಗಿಟ್ಟು ಒಂದು ಎಕ್ಸ್ಪೀರಿಯನ್ಸು. ಹಠ ಯಾರಿಗಿರ್ಬಾರ್ದು, ಹೆಣ್ಮಕ್ಳಿಗೆ ಹಠ ಇರಬಾರ್ದು, ಗಂಡು ಮಕ್ಳಿಗೆ ಚಟ ಇರಬಾರ್ದು. ಚಟ ಹಠ ಮಾಡಿಬಿಟ್ಟು ನನಗೆ ಎಕ್ಸ್ಪೀರಿಯನ್ಸ್ ಅಂದರೆ ದಡ್ತನ. ಅದನ್ನು ಬಿಟ್ಟು ಲೈಫಲ್ಲಿ ಏನೇ ಮಾಡಿದ್ರು ಅದು ಎಕ್ಸ್ಪೀರಿಯನ್ಸ್ ಅಂತ ಅನ್ಕೋಬೇಕು. ಕರೆಕ್ಟ್ ಅಲ್ವಾ ಸರ್? ಎಸ್. ಎಷ್ಟು ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ಕೊಳ್ತಾ, ಶಶಿ ಸರ್ ನಾನು ಆರಾಮಾಗಿ ಕಷ್ಟ ಸುಖ ಮಾತಾಡ್ಕೊತೀವಿ ಈಗ. ಓಕೆ, ಟೇಕ್ ಕೇರ್. ಜೈ ಹಿಂದ್, ಜೈ ಕರ್ನಾಟಕ.